ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುರುಪೂರ್ಣಿಮಾ ಈ ವರ್ಷ ದಿನಾಂಕ, ಸಮಯ ಮತ್ತೆ ಗುರುಪೂರ್ಣಿಮಾ ಅಂದ್ರೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮ್ಮ ವಿಡಿಯೋಸ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಗುರುಪೂರ್ಣಿಮಾ ಅನ್ನು ಗುರುವಿಗೆ ಗೌರವ ಸಲ್ಲಿಸಲು ಮತ್ತು ಕೃತಜ್ಞತೆಯನ್ನು ತೋರಿಸಲು ಆಚರಿಸಲಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಗುರುಗಳು ಯಾವಾಗಲೂ ಅಗ್ರಸ್ಥಾನದಲ್ಲಿ ಇರುತ್ತಾರೆ, ಏಕೆಂದರೆ ಅವರನ್ನು ದೇವರು ಮತ್ತು ಅವನ ತಂದೆ ತಾಯಿಗಳ ಮುಂದೆ ಮೊದಲಿಗನೆಂದು ಪರಿಗಣಿಸಲಾಗುತ್ತದೆ. ಒಬ್ಬನ ಜೀವನವನ್ನು ಮುನ್ನಡೆಸುವವನು ಮತ್ತು ಅವನ ಜೀವನಕ್ಕೆ ಸರಿ ತಪ್ಪು ಯಾವುದು ಮತ್ತು ಸರಿಯಾದ ಮಾರ್ಗ ಯಾವುದು ಎನ್ನು ಕಲಿಸುವವನು ಗುರುವು. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬ ಮತ್ತು ಆಚರಣೆಗಳಿಗೆ ವಿಶೇಷ ಮಹತ್ವವಿದೆ. ಅವುಗಳಲ್ಲಿ ಒಂದು ಗುರುಪೌರ್ಣಿಮೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿಗೆ ಗೌರವವನ್ನು ನೀಡುತ್ತದೆ. ಜುಲೈ ಅಥವಾ ಆಗಸ್ಟ್ನಲ್ಲಿ ಬರುವ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಭಕ್ತರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ಅವರು ತಮ್ಮ ಗುರುಗಳನ್ನು ಗೌರವಿಸುತ್ತಾರೆ. ಅವರು ತಮ್ಮ ಮಾರ್ಗಗಳನ್ನು ಬೆಳಗಿಸುವ ಮತ್ತು ಜ್ಞಾನೋದಯದ ಕಡೆಗೆ ನಿರ್ದೇಶಿಸುವ ದೀಪಗಳಿಗಾಗಿ ಕಾರ್ಯನಿರ್ವಹಿಸುತ್ತಾರೆ. ಒಬ್ಬ ಗುರು ಸಾಮಾನ್ಯವಾಗಿ ತಮ್ಮ ಅನುಯಾಯಿಗಳೊಂದಿಗೆ ಜ್ಞಾನ, ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಸಲಹೆಯನ್ನು ಹಂಚಿಕೊಳ್ಳುವ ಶಿಕ್ಷಕ ಅಥವಾ ಮಾರ್ಗದರ್ಶಕ. ಈ ವರ್ಷ ಗುರುಪೌರ್ಣಿಮೆಯ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋಣ ಬನ್ನಿ. ಗುರುಪೌರ್ಣಿಮೆ ಈ ವರ್ಷ ಹಬ್ಬವು ಪ್ರಪಂಚಾದ್ಯಂತ ಹೆಚ್ಚಿನ ಉತ್ಸಾಹ ಮತ್ತು ಗೌರವದ ಸಂಕೇತವಾಗಿದೆ. ಭಕ್ತರು ವಿವಿಧ ಆಚರಣೆಗಳು ಮತ್ತು ಪ್ರಕ್ರಿಯೆಗಳನ್ನು ನಡೆಸುತ್ತಾರೆ ಮತ್ತು ಕೃತಜ್ಞತೆಯನ್ನು ತೋರಿಸಲು ಗುರುಗಳಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ವಿದ್ಯಾರ್ಥಿಗಳು ತಮ್ಮ ಉಪಾಧ್ಯಾಯರಿಗೆ ಉಡುಗೊರೆಗಳನ್ನು ನೀಡುವ ಮೂಲಕ ಮತ್ತು ಗೌರವದ ರೂಪದಲ್ಲಿ ಅವರ ಆಶೀರ್ವಾದವನ್ನು ಸೇರಿಸುವ ಮೂಲಕ ಗೌರವಿಸುತ್ತಾರೆ. ಸಾಂಪ್ರದಾಯಿಕ ಆಚರಣೆಗಳ ಜೊತೆಗೆ ಹಬ್ಬವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಭೆಕೂಟಗಳಿಗೆ ಒಂದು ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ. ಅಲ್ಲಿ ಜನರು ತಮ್ಮ ಗುರುಗಳೊಂದಿಗೆ ಕಥೆಗಳನ್ನು ಆಚರಿಸಬಹುದು ಮತ್ತು ವಿನಿಮಯ ಮಾಡಿಕೊಳ್ಳಬಹುದು. ಜೊತೆಗೆ ಈ ದಿನವು ಭಾರತದ ಮಾನ್ಸೂನ್ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಇದು ದಬ್ಬಾಳಿಕೆಯ ಬೇಸಿಗೆಯ ಶಾಖದ ನಂತರ ತಾಜಾ ಭರವಸೆ ಮತ್ತು ನವೀಕರಣವನ್ನು ನೀಡುತ್ತದೆ. ಗುರುಪೌರ್ಣಿಮೆ 2024 ದಿನಾಂಕ ಮತ್ತು ಸಮಯ ನೋಡೋಣ ಬನ್ನಿ. ಗುರುಪೌರ್ಣಿಮೆ ಈ ವರ್ಷ ದಿನಾಂಕ ಮತ್ತು ಸಮಯವನ್ನು ಕೆಳಗೆ ಹೇಳೋಣ. ಇದು ಆಷಾಢದಲ್ಲಿ ಹುಣ್ಣಿಮೆಯ ದಿನದಂದು ಬರುತ್ತದೆ. ಈ ವರ್ಷ ಹಿಂದೂ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಗುರುಪೌರ್ಣಿಮೆಯ ಜುಲೈ 21 ನಡೆಯಲಿದೆ. ಸೂರ್ಯೋದಯದ ನಂತರದ ಮೊದಲ 3 ತಿಂಗಳು ಪೂರ್ಣಿಮಾ ತಿಥಿಯ ಸಮಯದಲ್ಲಿ ಗುರುಪೌರ್ಣಿಮೆಗೆ ಸರಿಯಾದ ಮುಹೂರ್ತವಾಗಿದೆ. ಸೂರ್ಯೋದಯದ ನಂತರ ಪೂರ್ಣಿಮಾ ಮುಹೂರ್ತಗಳಲ್ಲಿದೆ. ಆ ದಿನ ನೀವು ಗುರುಪೂರ್ಣಿಮಾ ಹಬ್ಬವನ್ನು ಆಚರಿಸಲಾಗುವುದಿಲ್ಲ. ಇನ್ನು ಗುರುಪೌರ್ಣಿಮಾ ದಿನಾಂಕ, ಸಮಯ ಅಂದ್ರೆ ಭಾನುವಾರ 21 ಜುಲೈ. ತಿಥಿ ಸಮಯಗಳು ಅಂದ್ರೆ ಪೂರ್ಣಿಮಾ ತಿಥಿ ಆರಂಭ ಜುಲೈ 20 ಸಂಜೆ 5:59. ಪೂರ್ಣಿಮಾ ತಿಥಿ ಮುಕ್ತಾಯ ಆಗುವುದು ಜುಲೈ 21 ಮಧ್ಯಾಹ್ನ 3:46 ಮುಕ್ತಾಯಗೊಳ್ಳಲಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.